ಹಾಯ್ ನಮಸ್ತೆ ಎಲ್ರಿಗೂ. ನಮ್ಮ ಮಂಗಳೂರಿನ ಟ್ರೆಡಿಷ್ನಲ್ ಫುಡ್ಡು, ಫೇಮಸ್ ಫುಡ್ ಅಂತಲೇ ಹೇಳ್ಬೋದು, ಚಿಕನ್ ಉರ್ವಲ್ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗ್ತದೆ, ಖಂಡಿತ ಟ್ರೈ ಮಾಡಿ. ಇಲ್ಲಿ ನಾನು ಚಿಕನನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಬೋನ್ಲೆಸ್ ಸಹ ಮಾಡ್ಕೊಳ್ಬೋದು, ವಿತ್ ಬೋನ್ ಸಹ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಪುಡಿ ಹಾಕಿದ್ದೇನೆ, ಹಾಗೆಯೇ ನಿಂಬೆಹಣ್ಣಿನ ರಸ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಅಂದರೆ ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೀವು ಹಾಗೆ ಸಹ ತಿನ್ಬೋದು, ಅಥವಾ ತಿಳಿ ಸಾರು ಮಾಡಿ ಸೈಡ್ ಡಿಶ್ ಆಗಿ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಸಂಡೇ ಸ್ಪೆಷಲಾಗಿ ಇವತ್ತು ಖಂಡಿತ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ಧನಿಯಾ ಪೌಡರ್ ಹಾಕ್ಕೊಂಡೆ, ಮತ್ತು ಗರಂ ಮಸಾಲ ಪೌಡರ್ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿ ಹಾಕ್ಕೊಳ್ಳಿ ಪೌಡರ್ಸ್ ಎಲ್ಲ, ಅಂದರೆ ಇದು ಸ್ಪೈಸಸ್ ಎಲ್ಲ. ಈಗ ಗರಂ ಮಸಾಲ ಪೌಡರ್ ಹಾಕ್ಕೊಂಡೆ, ಮತ್ತು ಇದಕ್ಕೆ ಜೀರಾ ಪೌಡರು ಇಷ್ಟನ್ನು ಹಾಕಿ ಚೆಂದ ಮಾಡಿ ಕಲಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಬೇಕಾಗ್ತದೆ ಇದಕ್ಕೆ, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ ನೋಡಿ. ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಕಲಸಿ ನೀವು ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದು. ಇಲ್ಲ ಅಂತೇಳಿದರೆ ಒಂದು 20 ನಿಮಿಷ ಆದರೂ ನೀವು ಇಲ್ಲಿ ಇಟ್ಕೊಳ್ಳಿ. ನೋಡಿದ್ರಲ್ಲ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಹಾಗೆಯೇ ಇದನ್ನು ಕಲಸಿ ನೀವು ಇಡ್ತೀರಲ್ಲ, ಅದಕ್ಕಿಂತ ಮೊದಲು ಈ ಒಣಮೆಣಸು ಉಂಟಲ್ಲ, ಉದ್ದ ಮೆಣಸು, ಕೆಂಪು ಮೆಣಸು, ಅದನ್ನು ನೀವು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ. ಮೇನ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅದೆಲ್ಲ. ಅದು ನೆನೆಸಾದ ನಂತರ ಅದನ್ನು ನೀವು ಚೆಂದ ಮಾಡಿ ಪೇಸ್ಟನ್ನು ಮಾಡಿ ಇಟ್ಕೊಳ್ಬೇಕು. ಮೇನ್ ಬೇಕಾಗಿರೋದು ಅಂತೇಳಿದರೆ ಉರ್ವಲ್ ಮಾಡಲಿಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ಬೇಕಾಗ್ತದೆ. ರೆಡ್ ಚಿಲ್ಲಿ ಪೌಡರ್ ಅಲ್ಲ, ರೆಡ್ ಚಿಲ್ಲಿ ಪೇಸ್ಟ್. ಅದೇ ಇದಕ್ಕೆ ಒಂದು ಒಳ್ಳೆಯ ಒಂದು ಟೇಸ್ಟ್ ಕೊಡೋದು. ಹಾಗೆ ನೋಡಿ, ಇಲ್ಲಿ ನಾನು ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡೆ ಕಡಾಯಿಯಲ್ಲಿ. ಫ್ರೆಶ್ ಆಗಿರುವಂತಹ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ, ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಒಂಥರ ಅದಕ್ಕೆ ಒಂದು ಟೇಸ್ಟ್ ಕೊಡುತ್ತದೆ. ಚಿಕನ್ ಉರ್ವಲ್ ಉಂಟಲ್ಲ, ಅದಕ್ಕೆಲ್ಲ ಒಂದು ಟೇಸ್ಟ್ ಕೊಡುವಂಥದ್ದು. ಅದರ ನಂತರ ಇದಕ್ಕೆ ಒಣಮೆಣಸು ಒಂದು 2 ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ ಒಗ್ಗರಣೆಗೆ ಅಂತೇಳಿ. ಮತ್ತೆ ಇದಕ್ಕೆ ಚಿಕನ್ ಉರ್ವಲಿಗೆ ಮೇನ್ ಬೇಕಾಗಿರೋದು ಒಂದು ಒಣಮೆಣಸಿದು ಪೇಸ್ಟ್, ಇನ್ನೊಂದು ಕ್ಯಾಶ್ಯೂ ಅಂದರೆ ಗೋಡಂಬಿ ಬೇಕಾಗ್ತದೆ. ಗೋಡಂಬಿ ಸಹ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಒಳ್ಳೆಯದು. ನಾನು ಇಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವೆಲ್ಲ ಹಾಕಿದಗೋಸ್ಕರ ಅದರ ಘಮವೇ ಬೇರೆ. ನೀವು ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿ ಮಾಡಿ ಕೊಟ್ಟರೆ ಹಾಗೇ ಖಾಲಿ ಮಾಡಿಬಿಡ್ತಾರೆ ತಿನ್ನಲಿಕ್ಕೆ. ಅದೇ ಥರ ನಾನು ಹೇಳಿದೆಲ್ಲ, ದಾಲ್ ಮಾಡ್ಕೊಳ್ಳಿ, ಇಲ್ಲ ತಿಳಿಸಾರು, ಅದಕ್ಕೆಲ್ಲ ಆದರೆ ಒಂದು ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು. ತುಂಬ ಒಳ್ಳೆಯದಂತೇಳಿದರೆ ಅಷ್ಟು ರುಚಿಯಾಗಿ ಆಗ್ತದೆ. ಅಂದರೆ ಗೋಡಂಬಿ ಹಾಕಿದಗೋಸ್ಕರ ಇನ್ನೂ ಸಹ ಒಂದು ಅದು ಚಿಕನ್ ತಿನ್ನುವಾಗ ಈ ಗೋಡಂಬಿ ಒಂದೊಂದು ಕ್ರಿಸ್ಪಿಯಾಗಿ ಸಿಗ್ತದಲ್ಲ ತಿನ್ನಲಿಕ್ಕೆ, ತುಂಬ ಒಳ್ಳೆಯದಾಗ್ತದೆ. ಈಗ ಗೋಡಂಬಿದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಲಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ, ಮತ್ತು ಮನೆಯಲ್ಲಿ ಟ್ರೈ ಮಾಡಿ. ಇದೀಗ ಫ್ರೈ ಆದ ನಂತರ ಇದನ್ನು ನಾನು ತೆಗೆದಿಟ್ಕೊಂಡೆ. ಅದೇ ಕಡಾಯಿಯಲ್ಲಿ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ನಾನೀಗ ಹೇಳಿದ್ದಲ್ಲ ನಿಮಗೆ, ರೆಡ್ ಚಿಲ್ಲಿ ಪೇಸ್ಟ್ ಉಂಟು ನೋಡಿ, ಅದನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕಂತೇಳಿ ಹಾಕ್ಕೊಳ್ಳಿ ನೀವು. ಇಲ್ಲಿ ನನಗೊಂದು 300-350 ಗ್ರಾಮಿನಷ್ಟು ಚಿಕನಿಗೆ ನೋಡಿ, ನಾನೊಂದು 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. 3-4 ಚಮಚ ಬೇಕಾಗ್ಬೋದು, ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು. ಅಂದರೆ ಒಂದೊಂದು ಮೆಣಸು ತುಂಬ ಖಾರ ಇರ್ತದೆ, ಒಂದೊಂದು ಸ್ವಲ್ಪ ಸಪ್ಪೆ ಇರ್ತದೆ. ಈ ಬೆಣ್ಣೆಯಲ್ಲಿ ಇದು ಫ್ರೈ ಮಾಡೋದಕ್ಕೋಸ್ಕರ ಮಸಾಲ ಒಂಥರ ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿರ್ತದೆ. ಯಾರಾದರೂ ಇಷ್ಟು ತನಕ ನೀವು ಟ್ರೈ ಮಾಡಲಿಲ್ಲ ಆದರೆ ಖಂಡಿತ ಟ್ರೈ ಮಾಡಿ. ಯಾಕಂದರೆ ಇದು ನಮ್ಮ ಮಂಗಳೂರಿದೊಂದು ಟ್ರೆಡಿಷ್ನಲ್ ಫುಡ್ ಅಂತಲೇ ನಾನು ಹೇಳ್ತೇನೆ. ಎಲ್ಲಿ ನಿಮಗೊಂದು ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ, ಅಂದರೆ ಪೇಸ್ಟ್ ಎಲ್ಲ ರೆಡಿ ಇದ್ದರೆ, ಚಿಕನ್ ಎಲ್ಲ ಮನೇಲಿದ್ದರೆ ನೋಡಿ ತುಂಬ ಟೈಮ್ ಹಿಡಿಯೋದಿಲ್ಲ, ಇದೆಲ್ಲ ಫಟಾಫಟ ಅಂತೇಳಿ ಮಾಡ್ಕೊಳ್ಬೋದು. ಈ ಪೇಸ್ಟನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಬೆಣ್ಣೆಯಲ್ಲಿನೇ. ಅಂದರೆ ಈ ಚಿಕನ್ ಒಂದು 20 ನಿಮಿಷ ನಾವು ಇಟ್ಟಿರ್ತೇವಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಆ ರೆಡ್ ಚಿಲ್ಲಿ ಪೇಸ್ಟಲ್ಲಿ ಈ ಚಿಕನ್ ಬೆಂದು ಬರಬೇಕು. ತುಂಬ ದಿನದ ನಂತರ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಜನ ಕೇಳ್ತಾ ಇದ್ವಿ ಯಾಕೆ ರೆಸಿಪಿ ಹಾಕೋದಿಲ್ಲ ಅಂತೇಳಿ. ನೋಡಿ, ಇವತ್ತು ಹಾಕಿದ್ದೇನೆ, ಖಂಡಿತ ನೋಡಿ. ಇದರಲ್ಲಿ ಮಸಾಲದಲ್ಲಿನೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಚಿಕನನ್ನು. ಚಿಕನಿಗೆಲ್ಲ ನಾವು ಈಗಾಗಲೇ ಉಪ್ಪೆಲ್ಲ ಹಾಕಿಟ್ಟಿದ್ದೇವೆ. ಬೇಕಂತ ಹೇಳಿದರೆ ಮತ್ತು ಮಸಾಲೆಗೆ ಸಹ ಸ್ವಲ್ಪ ಆ್ಯಡ್ ಮಾಡಬೇಕು. ನೋಡಿ, ಚೆಂದ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೀಗ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. 1 ಗ್ಲಾಸಿನಷ್ಟು ನೀವು ನೀರಲ್ಲಿ ಆ್ಯಡ್ ಮಾಡಿ. ಇನ್ನೊಂದು ಸಣ್ಣ ಟಿಪ್ಸ್ ಹೇಳ್ತೇನೆ ನೋಡಿ, ನೀವು ಯಾವುದೇ ಒಂದು ರೆಸಿಪಿಯನ್ನು ಅಡುಗೆ ಮಾಡುವಾಗ ಒಂದು ಸೈಡಲ್ಲಿ ಸ್ವಲ್ಪ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ನೀರು ಬೇಕನ್ನಿಸಿದರೆ ತಣ್ಣೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಬಿಸಿನೀರನ್ನೇ ನೀವು ಆ್ಯಡ್ ಮಾಡಿ. ಆಗ ಟೇಸ್ಟ್ ಹಾಳಾಗೋದಿಲ್ಲ. ಅಂದರೆ ಇದು ತಣ್ಣೀರು ಹಾಕಿದ ನಂತರ ವಾಪಸ್ ನಾವೇನು ಬೇಯಿಸಿರ್ತೇವೆ ನೋಡಿ, ಅದು ಇದಾಗ್ತದೆ. ಈಗ ಬಿಸಿನೀರು ಹಾಕಿದರೆ
ಏನಾಗೋದಿಲ್ಲ, ಅದು ಕರೆಕ್ಟಾಗಿ ಆಗ್ತದೆ. ನೋಡಿ ನಾನಿಲ್ಲಿ 1 ಗ್ಲಾಸಿನಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನಲ್ಲ. ಈಗ ಪುನಃ ಒಂದು ಸಲ ಮಿಕ್ಸ್ ಮಾಡಿ ಇದನ್ನೀಗ ಬೇಯಲಿಕ್ಕೆ ಬಿಡ್ತೇನೆ. ಆಲ್ಮೋಸ್ಟ್ ಬೆಂದಿದೆ ಇದು. ಬೇಯಲಿಕ್ಕೆ ಸಹ ಒಂದು 20 ನಿಮಿಷ ಬೇಕಾಗ್ಬೋದು. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಗೆ ಇಲ್ಲಿ ಇದರಲ್ಲಿ ಕಲ್ಲರ್ ಸ್ವಲ್ಪ ಇದಾಗಿ ಕಾಣ್ತಾ ಇರ್ಬೋದು, ಆದರೆ ನಿಜವಾಗ್ಲೂ ಅದು ರೆಡ್ ಚಿಲ್ಲಿ ನಾವು ಪೇಸ್ಟ್ ಹಾಕಿರ್ತೇವಲ್ವ, ಕಲ್ಲರ್ ಒಂಥರ ರೆಡ್ಡಾಗಿ ಬರ್ತದೆ, ತುಂಬ ಒಳ್ಳೆಯದಾಗ್ತದೆ. ಮತ್ತು ಸ್ವಲ್ಪ ಇದು ನೀರು ಉಂಟಲ್ಲ ಒಂಚೂರು ಡ್ರೈ ಆಗಲಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಅದು ಬೆಂದಿದೆ ಅಲ್ಲ, ಆದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಶ್ಯೂ, ಕರಿಬೇವು ಮತ್ತು ಒಣಮೆಣಸೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಲಾಸ್ಟಿಗೆ ಹಾಕಬೇಕು ಯಾವಾಗಲೂ ಸಹ. ಬೆಂದಾದ ನಂತರ ನಾವು ಇಳಿಸ್ತೇವಲ್ಲ, ಆ ಟೈಮಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ಗೋಡಂಬಿ ಆಗ ಕ್ರಿಸ್ಪಿಯಾಗಿರ್ತದೆ. ಮತ್ತು ಇದು ಏನುಂಟು ಅಂತ ಹೇಳಿದರೆ, ಸ್ವಲ್ಪ ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ತುಂಬ ಒಳ್ಳೆಯದು. ತುಂಬ ಆರಿದ ನಂತರ ತಿನ್ನಬಾರ್ದು ಇದು. ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದಕ್ಕೀಗ. ಇದು ಮತ್ತು ನಿಮಗೆ ನೀರು ದೋಸೆ ಜೊತೆಯಲ್ಲಿ ಸಹ ತಿನ್ಬೋದು. ಸ್ವಲ್ಪ ಗ್ರೇವಿ ಥರ ಇದ್ದರೆ ನೀರು ದೋಸೆಯಲ್ಲಿ ಜೊತೆಯಲ್ಲಿ ತಿಂದರೆ ಸಹ ತುಂಬ ಸಖತ್ತಾಗಿರ್ತದೆ. ಖಂಡಿತ ಟ್ರೈ ಮಾಡಿ. ನೀರು ದೋಸೆ ಮಾಡಿದರೆ ನೀವು ಈ ಥರ ಒಂದು ಚಿಕನನ್ನು ನೀವು ಉರುವಲು ಮಾಡ್ಕೊಳ್ಬೋದು. ನೋಡಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಸಹ ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಮ್ಮೆ ಬೇಕಾದರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇದು ಆಗಿದೆ ಈಗ. ಲಾಸ್ಟಿಗೆ ಒಮ್ಮೆ ಒಂದು ಸಲ ಮಿಕ್ಸ್ ಮಾಡಿ ಮತ್ತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮತ್ತು ಸರ್ವ್ ಮಾಡಿದರೆ ಚಿಕನ್ ಉರುವಲು ರೆಡಿ ಆಯಿತು. ನೋಡಿ ನಾನಿಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಒಂದು ಸೂಪರಾಗಿ ಬರ್ತದೆ ಅಂತೇಳಿದರೆ ಅದು ನೋಡುವಾಗಲೇ ನಮಗೆ ಬಾಯಲ್ಲಿ ನೀರು ಬರ್ತದೆ ನೋಡಿ. ಬೇಕಾದರೆ ಅಷ್ಟು ಸ್ಪೈಸಿಯಾಗಿ, ತುಂಬ ಸ್ಪೈಸಿ ಅಲ್ಲ, ಸ್ವಲ್ಪ ಸ್ಪೈಸಿ ಇರ್ತದೆ, ತುಂಬ ಅಲ್ಲ. ನಿಮ್ಮ ಮನೇಲಿ ತುಂಬ ಮಕ್ಕಳು ಅಂದರೆ ಚಿಕ್ಕವರು ಅಂದರೆ ಚಿಕನೆಲ್ಲ ಇಷ್ಟಪಡೋರಿದ್ದರೆ ಸ್ವಲ್ಪ ಖಾರನ ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಬೇಕಂತೇಳಿದರೆ ಮೇಲ್ಗಡೆಯಿಂದ ಸ್ವಲ್ಪ ಬೇಕಾದರೆ ನಿಂಬೆಹಣ್ಣಿನ ರಸ, ಸೈಡಿಗೆಲ್ಲ ಒಂದು ಆನಿಯನ್ ಪೀಸೆಲ್ಲ ಇಟ್ಟು ಸರ್ವ್ ಮಾಡಿ. ಸೂಪರಾದಂಥ ಒಂದು ಸಂಡೇ ಸ್ಪೆಷಲಾಗಿ ಚಿಕನ್ ಉರುವಲನ್ನು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಟೇಸ್ಟ್ ಹೇಗಿತ್ತಂತೇಳಿ, ಹೇಗೆ ಬಂತಂತೇಳಿ ಸಹ ಹೇಳಿ. ಯಾರಿಗೆಲ್ಲ ಚಿಕನ್ ಉರುವಲು ಇಷ್ಟ ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.